Hello dear students, welcome back to Sajjan Biology classes, and today's session we are going to discuss about a pregnancy and embryonic development. ಹಂಗಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗಿದೆ ಅಂತ ಹೆಂಗೆ ಗೊತ್ತಾಗ್ತದೆ ಮತ್ತು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನೇನು ಮದರ್ ಬಾಡಿ ಒಳಗೆ ಚೇಂಜ್ ಆಗ್ತದೆ, ಅದ್ರ ಜೊತೆಗೆ ಆ ಎಂಬ್ರಿಯೋ ಡೆವಲಪ್ಮೆಂಟ್ ಹೆಂಗಾಗ್ತದೆ ಅಂದ್ರೆ ಯಾವ ಮಂತಲ್ಲಿ ಯಾವ್ಯಾವ ಆರ್ಗನ್ಸ್ ಡೆವಲಪ್ ಆಗ್ತದೆ ಏನು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹಂಗಂದ್ರೆ ನಾವು ಇಂಪ್ಲಾಂಟೇಷನ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿವಿ ಲಾಸ್ಟ್ ಕಾನ್ಸೆಪ್ಟ್ ಒಳಗಡೆ. ಏನಪ್ಪ ಇಂಪ್ಲಾಂಟೇಷನ್ ಅಂದ್ರೆ ದ ಬ್ಲಾಸ್ಟೋಸಿಸ್ಟ್ ಈಸ್ ಎಂಬೆಡೆಡ್ ಇನ್ ದಿ ಎಂಡೋಮೆಟ್ರಿಯಮ್ ವಾಲ್. ಸೊ ಇಟ್ ಇಸ್ ಕಾಲ್ಡ್ ನಾವೇನಂತ ಕರಿತೀವಿ, ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಸೊ ನೀವು ಇಲ್ಲಿ ನೋಡ್ಬೋದು ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್. ಜಸ್ಟ್ ಯು ಕ್ಯಾನ್ ಸಿ ದಿಸ್ ಇಸ್ ವಾಟ್ ಅನ್ ಬ್ಲಾಸ್ಟೋಸಿಸ್ಟ್, ಹೌದಾ? ದಿಸ್ ಇಸ್ ವಾಟ್ ಬ್ಲಾಸ್ಟೋಸಿಸ್ಟ್. ಈ ಬ್ಲಾಸ್ಟೋಸಿಸ್ಟ್ ಏನಾಗಕತ್ತೈತಪ್ಪ ಅಂದ್ರೆ ವಿಚ್ ಈಸ್ ಹ್ಯಾವಿಂಗ್ ಎನ್ ಔಟರ್ ಮೋಸ್ಟ್, ಸೊ ದಟ್ ಈಸ್ ಲೇಯರ್, ಇಟ್ ಈಸ್ ಕಾಲ್ಡ್ ಎ ಟ್ರೋಪೋಬ್ಲಾಸ್ಟ್ ಅಂತ ಕರಿತೀವಿ. ಒಳಗಡೆ ಇರೋದು ಎಂಬ್ರಿಯೋ ಬ್ಲಾಸ್ಟ್ ಸೆಲ್ಸ್ ಅಂತಲೂ ಕರಿತೀವಿ, ಇನ್ನರ್ ಸೆಲ್ ಮಾಸ್ ಅಂತಲೂ ಕರಿತೀವಿ, ಅಥವಾ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಅ ಸ್ಟೆಮ್ ಸೆಲ್ಸ್ ಬಿಕಾಸ್ ದ ಸ್ಟೆಮ್ ಸೆಲ್ಸ್ ಹ್ಯಾವ್ ಅ ಕೆಪಾಸಿಟಿ ಟು ಡೆವಲಪ್ ಇನ್ ಟು ಎನಿ ಟೈಪ್ ಆಫ್ ಸೆಲ್. ಅದಕ್ಕೆ ನಾವು ಟೋಟಿಪೊಟೆಂಟ್ ಸೆಲ್ಸ್ ಅಂತಲೂ ಕರಿಬೋದು. ಓಕೆ, ಸೊ ಹಿಯರ್ ಒನ್ಸ್ ಡ್ಯೂರಿಂಗ್ ದ ಇಂಪ್ಲಾಂಟೇಷನ್ ಏನಾಗ್ತದಪ್ಪ ಅಂದರೆ the trophoblast which forms a finger like projections. You can see this is what as finger like projections anta karitivpa. Finger like projections formation ಆದಮೇಲೆ ಏನಾಗ್ತದೆ ಅದಕ್ಕೆ ನಾವೇನಂತ ಕರಿತೀವಿ, chorionic villi ಅಂತ ಕರಿತೀವಿ. Okay, you can see here written a villi and this is what an endometrium tissue. So okay, ಅಂದ್ರೆ implantation ಆದಮೇಲೆ ಏನಾಗ್ತದಪ್ಪ ಅಂದ್ರೆ that embryo is surrounded by uterine tissue and blood. ಸೊ ಓಕೆ, ಅದಕ್ಕೆ ನಾವೇನಂತ ಕರಿತೀವಿ, ಎಲ್ಲಿ ದ ಕೋರಿಯಾನಿಕ್ ವಿಲ್ಲೈ ಮತ್ತು ಯುಟಿರೈನ್ ಟಿಶ್ಯೂನ ನಾವು ಸೇರಿಸಿ ಏನಂತ ಕರಿತೀವಿ, ಇಟ್ ಫಾರ್ಮ್ಸ್ ಮೀನ್ಸ್ ವಿಲ್ಲೈ ಏನು ಮಾಡ್ತದಪ್ಪ ಅಂದ್ರೆ ಪ್ಲಾಸೆಂಟಲ್ ಡೆವಲಪ್ಮೆಂಟಿಗೆ ಫಾರ್ಮೇಷನ್ ಮಾಡ್ತದೆ, ಪ್ಲಾಸೆಂಟಲ್ ಡೆವಲಪ್ ಆಗೋದಕ್ಕೆ. ಸೊ ಅದಕ್ಕೆ ನಾವು ಅದನ್ನು ಕೋರಿಯಾನಿಕ್ ವಿಲ್ಲೈ ಅಥವಾ ಪ್ಲಾಸೆಂಟಲ್ ವಿಲ್ಲೈ ಅಂತಲೂ ಕರಿತೀವಿ. ಸೊ ಇಟ್ ಫಾರ್ಮ್ಸ್ ದ ಟಿಶ್ಯೂ ಆ್ಯಂಡ್ ವಿಲ್ಲೈ ಟುಗೆದರ್, ಇಟ್ ಫಾರ್ಮ್ಸ್ ಅ ಪ್ಲಾಸೆಂಟಾ. ಅಂದ್ರೆ ಒಂದು ಸಾರಿ ಪ್ಲಾಸೆಂಟಾ ಫಾರ್ಮೇಷನ್ ಆಯಿತು ಅಂದ್ರೆ ಏನು ಕೆಲಸ ಮಾಡ್ತದೆ ಪ್ಲಾಸೆಂಟಾ? ಹಂಗಂದ್ರೆ ಪ್ಲಾಸೆಂಟಾ ಇಟ್ ಈಸ್ ರಿಕ್ವೈರ್ಡ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಸ್. ಅಂದರೆ ಆಕ್ಸಿಜನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಎಕ್ಸ್ಕ್ರೀಟರಿ ವೇಸ್ಟ್ ಸಬ್ಸ್ಟೆನ್ಸಸ್ ಇರ್ಬೋದು, ಥ್ರೂ ಬೈ ಪ್ಲಾಸೆಂಟನ ಮೂವ್ ಆಗಬೇಕಾಗ್ತದೆ. ಅಂದರೆ ಪ್ಲಾಸೆಂಟಕ್ಕೆ ಮತ್ತೊಂದು ಕನೆಕ್ಷನ್ ಇರ್ತದೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ, ಯು ಕ್ಯಾನ್ ಸಿ ಹಿಯರ್ ಇನ್ ದಿಸ್ ಡಯಾಗ್ರಾಮ್ ಇಟ್ ಇಸ್ ಕಾಲ್ಡ್ ಅನ್ ಅಂಬ್ಲಿಕಲ್ ಕಾರ್ಡ್ ಅಂತ ಕರಿತೀವಿ. ವೇರ್ ಹಿಯರ್ ದ ಪ್ಲಾಸೆಂಟಾ ಇಟ್ ಇಸ್ ಫಾರ್ಮ್ಸ್. ಯು ಕ್ಯಾನ್ ಸಿ ದಟ್ ಪ್ಲಾಸೆಂಟಲ್ ವಿಲ್ಲೈ ಅಂತ ಬರೆದಿದ್ದೀನಲ್ಲ, ಈ ಪ್ಲಾಸೆಂಟಲ್ ವಿಲ್ಲೈಗೆ ಮತ್ತು ಎಂಬ್ರಿಯೋಕ್ಕೆ ಮತ್ತು ನಡಕ್ಕೊಂದು ಕನೆಕ್ಷನ್ ಇರ್ತದೆ, ದಟ್ ಈಸ್ ನಥಿಂಗ್ ಬಟ್ ಅಂಬ್ಲಿಕಲ್ ಕಾರ್ಡ್ ಅಂತ ಕರಿತೀವಿ. ಈ ಅಂಬ್ಲಿಕಲ್ ಕಾರ್ಡ್ ಮೂಲಕನ ಏನು ಮಾಡ್ತದಪ್ಪ ಅಂದ್ರೆ ಪ್ಲಾಸೆಂಟಾ ಇಟ್ ಸೆಂಡ್ಸ್ ಆರ್ ಟ್ರಾನ್ಸ್ಪೋರ್ಟ್ಸ್ ದಟ್ ಆಲ್ ದ ನೆಸೆಸಿಟಿ ಆರ್ ನೆಸೆಸರಿ ಸಬ್ಸ್ಟೆನ್ಸಸ್ ಲೈಕ್ ಆಕ್ಸಿಜನ್ ಇರ್ಬೋದು, ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಅವೆಲ್ಲವನ್ನು ಎಲ್ಲಿ ಯಾವುದ್ರ ಮೂಲಕ ಕಳಿಸ್ತದೆ, ಪ್ಲಾಸೆಂಟಾದಿಂದ ಎಂಬ್ರಿಯೋಕ್ಕೆ ಥ್ರೂ ಬೈ ಅಂಬ್ಲಿಕಲ್ ಕಾರ್ಡ್ ಬರ್ತದೆ. ಸೊ ಹಂಗಂದ್ರೆ ಎಕ್ಸ್ಕ್ರೀಟರಿ ವೇಸ್ಟು ಆಮೇಲೆ ಆಕ್ಸಿಜನ್ ದಟ್ ಕಾರ್ಬನ್ ಡೈಆಕ್ಸೈಡ್, ಎಕ್ಸ್ಕ್ರೀಟರಿ ವೇಸ್ಟ್ ಅವೆಲ್ಲವೂ ವಾಪಸ್ ಇದು ಹೆಂಗೆ ರಿಮೂವ್ ಮಾಡ್ತದೆ ಅಂದ್ರೆ ಥ್ರೂ ಬೈ ಅಗೇನ್ ಪ್ಲಾಸೆಂಟಾ. ಸೊ ಅದಕ್ಕೆ ಪ್ಲಾಸೆಂಟಾ ಇಟ್ಸ್ ಆ್ಯಕ್ಟ್ಸ್ ಆಸ್ ಎ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಬಿಟ್ವೀನ್ ಮದರ್ ಆ್ಯಂಡ್ ಫೀಟಸ್ ಅಂತ ಕರಿತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಸಬ್ಸ್ಟೆನ್ಸಸ್. ಓಕೆ, ನೆಕ್ಸ್ಟ್ ಏನಾಗ್ತದಪ್ಪ ಅಂದರೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಸ್ ಅದು ಒಂದು ಕೆಲಸ ಆಯಿತು. ಹಾಗಂದ್ರೆ ಇನ್ನೊಂದು ಕೆಲಸ ಏನು ಮಾಡ್ತದೆ ಪ್ಲಾಸೆಂಟಾ, ಈವನ್ ದಟ್ ಆ್ಯಕ್ಟ್ಸ್ ಆಸ್ ಅನ್ ಎಂಡೋಕ್ರೈನ್ ಟಿಶ್ಯೂ. ಸೊ ಎಂಡೋಕ್ರೈನ್ ಅಂದಮೇಲೆ ನಮಗೆ ಗೊತ್ತು, ಸೊ ಇಟ್ ಈಸ್ ನಥಿಂಗ್ ಬಟ್ ಸೆಕ್ರೆಟ್ಸ್ ಅ ಹಾರ್ಮೋನ್ಸ್. Then what kind of hormones it is going to be secretes? So it starts to secrete a hormones like you can see here HPL, HCG, prostaglandins and estrogen. So these are the 4 hormones that are going to be secreted by the what? Placenta. ಅದಕ್ಕೆ ನಾವು ಅದನ್ನು ಪ್ಲಾಸೆಂಟಲ್ ಹಾರ್ಮೋನ್ಸ್ ಅಂತ ಕರಿತೀವಿ. ವೇರ್ ನಿಮ್ಗೆ ನೀಟ್ ಎಕ್ಸಾಮ್ ಒಳಗೆ ಅಥವಾ CET ಕ್ವಶನ್ ಕೇಳ್ಬೋದು. ಏನಂತ ಕೇಳ್ಬೋದಪ್ಪ ಅಂದ್ರೆ ಸ್ಪೆಸಿಫಿಕಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ವಾಟ್ ಕೈಂಡ್ ಆಫ್ ಹಾರ್ಮೋನ್ಸ್ ದಟ್ ಆರ್ ಗೋಯಿಂಗ್ ಟು ಬಿ ಪ್ರೊಡ್ಯೂಸ್. ಮುಂದೆ ನೆನ್ಪಿಟ್ಕೊಳ್ಳಿ, HPL, HCG ಮತ್ತು ರಿಲ್ಯಾಕ್ಸಿನ್, ಇವು 3 ಹಾರ್ಮೋನ್ಸ್ಗಳು ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪ್ರೊಡ್ಯೂಸ್ ಆಗ್ತದೆ. ಇವು 3 ಹಾರ್ಮೋನ್ಸ್ಗಳನ್ನು ನೆನ್ಪಿಟ್ಕೊಂಡಿರ್ಬೇಕು. 1 ಮಾರ್ಕ್ಸ್ ಥಿಯರಿ ಒಳಗಾದರೂ ಕೇಳ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಾದರೂ ನಿಮ್ಗೆ ಕೇಳ್ಬೋದು. ಅಂದರೆ ವಾಟ್ ಕೈಂಡ್ ಆಫ್ ಹಾರ್ಮೋನ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಅಂತ ಹೇಳಿ ನಿಮಗೆ ಆಪ್ಷನ್ಸ್ ಭಾಳ ಕೊಟ್ಟು ಚೇಂಜ್ ಮಾಡ್ಬೋದು. ಓಕೆ, ಈಗ ಇವು 4 ಕೊಡ್ಬೋದು ಅಥವಾ ಇವು 5 ಕೊಡ್ಬೋದು.
ಸಿ ಇ ಟಿ ಒಳಗೆ ಆಪ್ಷನ್ಸ್ಗಳನ್ನು ಎರಡು ಕೊಡ್ಬೋದು, ಎಚ್ ಪಿ ಎಲ್ ಎಚ್ ಸಿ ಜಿ ಕನ್ಫ್ಯೂಸ್ ಮಾಡೋದಕ್ಕೆ. ಅದಕ್ಕೆ ನಾವು ಎಚ್ ಪಿ ಎಲ್ ಎಚ್ ಸಿ ಜಿ ಮತ್ತು ರಿಲ್ಯಾಕ್ಸಿನ್ ನಥಿಂಗ್ ಬಟ್ ದಿ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಅಂತ ಕರಿತೀವಿ, ಆ ಟೈಮ್ನಾಗ ರಿಲೀಸ್ ಆಗ್ತದೆ. ಅಂದರೆ ಅಟ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ದೀಸ್ ಆರ್ ದ ಹಾರ್ಮೋನ್ಸ್ ದಟ್ ಆರ್ ಗೋಯಿಂಗ್ ಟು ಬಿ ರಿಲೀಸ್. ಸೊ ಹಂಗಂದ್ರೆ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಸಿನ್ ಹಾರ್ಮೋನ್, human chorionic gonadotropin hormone, prostagens and estrogen. These are the hormones that are going to be secreted by, specifically by the placenta. And along with this placenta ಏನಾಗ್ತದಪ್ಪ, ಕೆಲವೊಂದು ಹಾರ್ಮೋನ್ಸ್ ಇದಾವೆ. ಯಾವ ಹಾರ್ಮೋನ್ಸ್? ರಿಲ್ಯಾಕ್ಸಿನ್. ಏನು ಮಾಡ್ತದೆ ರಿಲ್ಯಾಕ್ಸಿನ್ನು? ಆಫ್ಟರ್ ದಿ ಪಾರ್ಚುರೇಷನ್, so the relaxin hormone is produced by the ovary. ಏನು ಮಾಡ್ತದೆ? ನೇಮ ಹೇಳ್ತದೆ, ಇಟ್ ರಿಲ್ಯಾಕ್ಸಸ್, ಇಟ್ ಗಿವ್ಸ್ ದಿ ರಿಲ್ಯಾಕ್ಸ್ ಟು ದಿ ವಾಟ್ ಕೈಂಡ್ ಆಫ್ ಹಿಪ್ಸ್ ಬೋನ್ಸ್ ಅಂತ ನಾವೇನು ಕರಿತೀವಿ, ಅಥವಾ ಪೆಲ್ವಿಕ್ ಬೋನ್ಸ್ ಅಂತ ಏನು ಕರಿತೀವಿ, ಪೆಲ್ವಿಕ್ ಬೋನ್ಸ್ಗೆ ಮತ್ತು ಪೆಲ್ವಿಕ್ ರೀಸನ್ಸ್ಗೆ, ಪೆಲ್ವಿಕ್ ಗರ್ಡಲ್ಸ್ಗೆ ಇಟ್ ಪ್ರೊವೈಡ್ಸ್ ಎ ರಿಲ್ಯಾಕ್ಸೇಷನ್. ಸೊ ಯಾಕಪ್ಪ ಅಂದ್ರೆ ಅಟ್ ದ ಟೈಮ್ ಆಫ್ ಪಾರ್ಚುರೇಷನ್ ಮದರ್ ಫೀಲ್ಸ್ ಹೆಕ್ಟಿಕ್ ಪೇನ್. ಈ ಪೇನಿಂದ ರಿಲೀಫ್ ಆಗೋದಕ್ಕೆ ನ್ಯಾಚುರಲ್ ಆಗಿನ ಹಾರ್ಮೋನ್ ರಿಲೀಸ್ ಆಗ್ತದೆ, ಅದು ನಾವು ರಿಲ್ಯಾಕ್ಸಿನ್ ಅಂತ ಕರಿತೀವಿ. ಆ ರಿಲ್ಯಾಕ್ಸಿನ್ ಏನು ಮಾಡ್ತದೆ ಅಂದ್ರೆ ಭಾಳ ರಿಲ್ಯಾಕ್ಸೇಷನ್ ಕೊಡ್ತದೆ. ಅದಕ್ಕೋಸ್ಕರ ಇಮಿಡಿಯೇಟ್ ಆಫ್ಟರ್ ದಿ ಪಾರ್ಚುರೇಷನ್ ಮದರ್ ಗೋಸ್ ಟು ದಿ ರೆಸ್ಟ್ ಅಂತ ಕರಿತೀವಿ. ಅಂದರೆ ಮಿನಿಮಮ್ ಒಂದು 6 to 7 hours ಆರ್ 9 hours. ಸೊ ಒಂದು ಅನ್ಕಾನ್ಷಿಯಸ್ ಥರ ಮಲಗಿರ್ತಾಳೆ, ಯಾಕಂದರೆ ಇಟ್ ಗಿವ್ಸ್ ದಿ ರಿಲ್ಯಾಕ್ಸೇಷನ್ to all the pelvic muscles and pelvic girdle bones. Okay. And next, along with this, ಏನಾಗ್ತದಪ್ಪ ಅಂದ್ರೆ ಕಾರ್ಟಿಸೋಲ್, ಪ್ರೊಲ್ಯಾಕ್ಟಿನ್, ಥೈರಾಕ್ಸಿನ್, ಸೊ ದೀಸ್ ಆರ್ ಆಲ್ ದ ಹಾರ್ಮೋನ್ಸ್ ಇಟ್ ಇನ್ಕ್ರೀಸಸ್ ಇನ್ ಅ ಬ್ಲಡ್ ಆಫ್ ಅ ಮದರ್. ಯಾಕೆ ಇನ್ಕ್ರೀಸ್ ಆಗ್ತದಪ್ಪ ಅಂದ್ರೆ, ಆ್ಯಂಡ್ ದೀಸ್ ಹಾರ್ಮೋನ್ಸ್ ದೇ ಎಸೆನ್ಷಿಯಲಿ ರಿಕ್ವೈರ್ಡ್ ಫಾರ್ ದಿ ಎ ಫೀಟಲ್ ಡೆವಲಪ್ಮೆಂಟ್ ಆರ್ ಫೀಟಲ್ ಗ್ರೌತ್. ಓಕೆ, ಅದ್ರ ಜೊತೆಗೆ ಮೆಟಬಾಲಿಕ್ ರಿಯಾಕ್ಷನ್ಸ್ಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಈ ಹಾರ್ಮೋನ್ಸ್ ಭಾಳ ಅವಶ್ಯಕವಾಗಿರ್ತದ್ರಿಪ್ಪ. ಸೊ ಕಾರ್ಟಿಸೋಲ್ ಏನು ಮಾಡ್ತದೆ, ಇಟ್ ಕಂಟ್ರೋಲ್ಸ್ ಬ್ಲಡ್ ಪ್ರೆಷರ್. ಅದೇ ಥರ ಪ್ರೊಲ್ಯಾಕ್ಟಿನ್ ಏನು ಮಾಡ್ತದೆ, ಸೊ ಇಟ್ ಇನ್ಕ್ರೀಸಸ್ ಆರ್ ಎನ್ಲಾರ್ಜ್ಮೆಂಟ್ ಆಫ್ ಮ್ಯಾಮರಿ ಗ್ಲ್ಯಾಂಡ್ಸ್. ಇಟ್ ಟೇಕ್ಸ್ ಪ್ಲೇಸ್ ಟು ಸೆಕ್ರೀಟ್ ಅ ಮಿಲ್ಕ್ ಆಫ್ಟರ್ ದಿ ಪಾರ್ಚುರೇಷನ್. ಸೊ ಇವಾಗಿಂದನೇ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಮಾಡ್ತದಪ್ಪ ಅಂದರೆ ಎನ್ಲಾರ್ಜ್ಮೆಂಟ್ ಆಫ್ ಮ್ಯಾಮರಿ ಗ್ಲ್ಯಾಂಡ್ಸ್ ಆಗ್ತದೆ. ಸೊ ಯಾಕಂದರೆ ಮಿಲ್ಕ್ ಸೆಕ್ರೇಷನ್ನು ಸ್ಟಾರ್ಟ್ ಮಾಡೋಕ್ಕೆ ಶುರುವಾಗ್ತದೆ. ಓಕೆ, ಅದ್ರ ಜೊತೆಗೆ ಥೈರಾಕ್ಸಿನ್ ಅಂತ ಕರಿತೀವಿ. ಥೈರಾಕ್ಸಿನ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದೇರ್ ಮಸ್ಟ್ ನಾಟ್ ಬಿ ಎ ಹೈಪೋಥೈರಾಯ್ಡಿಸಮ್ ಎಟ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ. ಒಂದು ವೇಳೆ ಥೈರಾಯ್ಡ್ ಹಾರ್ಮೋನ್ ಏನಾದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಕಡಿಮೆ ಆಯಿತು ಅಂದರೆ ಇಟ್ ಮೇ ಕಾಸ್ ದಿ ಮಿಸ್ಕ್ಯಾರಿಯೇಜ್ ಆಗೋ ಚಾನ್ಸಸ್ ಇರ್ತದೆ. ಟು ಅವಾಯ್ಡ್ ದಟ್ ಮಿಸ್ಕ್ಯಾರಿಯೇಜ್ ಏನು ಮಾಡಬೇಕಪ್ಪ ಅಂದ್ರೆ ಥೈರಾಕ್ಸಿನ್ ನಾರ್ಮಲ್ ಆಗಿರ್ಬೇಕು. ಅದಕ್ಕೆ ಡಾಕ್ಟ್ರು ಏನು ಮಾಡ್ತಾರಪ್ಪ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಫಸ್ಟ್ ಟ್ರೈಮೆಸ್ಟರ್ ಒಳಗೆ ಏನು ಮಾಡ್ತಾರಪ್ಪ ಅಂದರೆ ಈ ಹಾರ್ಮೋನ್ ಟೆಸ್ಟ್ ಮಾಡಿಸ್ತಾರೆ. ಸೊ ಏನಾದರೂ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಇರ್ತಪ್ಪ ಅಂದ್ರೆ ಸೊ ಆ ಥೈರಾಕ್ಸಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ಅದರಿಂದ ನಾವು ಬ್ಯಾಲೆನ್ಸ್ ಮಾಡ್ಬೋದು ಟು ಅವಾಯ್ಡ್ ಮಿಸ್ಕ್ಯಾರೇಜ್. ಸೊ ಅದು ಒಂದು ವೇಳೆ ಪ್ರೆಗ್ನೆನ್ಸಿ ಅಥವಾ ಫೀಟಸ್ ತುಂಬ ವೀಕ್ ಇತ್ತು ಅಂದಾಗ ಎಚ್ ಸಿ ಜಿನೂ ಪ್ರೊವೈಡ್ ಮಾಡ್ತಾರೆ. ಸೊ ಎಚ್ ಸಿ ಜಿ ಹಾರ್ಮೋನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ದಿ ಗ್ರೋವಿಂಗ್ ಬೇಬಿ ಇನ್ ದ ಫೀಟಸ್. ಓಕೆ, ಗ್ರೋವಿಂಗ್ ಬೇಬಿ ಇನ್ ದ ಯೂಟಿರಸ್. ಸೊ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಸಿನ್ ಅದೇನು ಮಾಡ್ತದೆ ಕೆಲಸ? ಹಂಗಂದ್ರೆ ಏನು ಮಾಡ್ತದಪ್ಪ ಅಂದರೆ ಇಟ್ ಆ್ಯಕ್ಚುಲಿ ಬ್ರೇಕ್ ಡೌನ್ಸ್ ದಿ ಫ್ಯಾಟ್ಸ್. ಓಕೆ, ಆ ಫ್ಯಾಟ್ಸನ್ನು ಬ್ರೇಕ್ ಡೌನ್ ಮಾಡಿ ಫ್ಯೂಯಲನ್ನು ಪ್ರೊವೈಡ್ ಮಾಡುತ್ತೆ. ಎನರ್ಜಿ ಫ್ಯೂಯಲ್ ಅಂತ ಕರಿತೀವಿ, ಬೇಬಿ ಪ್ರೊವೈಡ್ ಮಾಡ್ತದೆ. ಈ ಪ್ರೋಸ್ಟಾಜನ್ಸು, ಈಸ್ಟ್ರೋಜನ್ಸು, ಐ ಹೋಪ್ ಆ್ಯಸ್ ಯು ನೋ ಅಬೌಟ್ ಆಲ್ ದೀಸ್ ಫಂಕ್ಷನ್ಸ್. ಇದ್ರ ಬಗ್ಗೆ ನಾವು ಆಲ್ರೆಡಿ ಹಿಂದಿನ ಕ್ಲಾಸಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಹಾಗಂದ್ರೆ ನೆಕ್ಸ್ಟ್ ಏನಾಗ್ತದಪ್ಪ ಅಂದರೆ ಒನ್ಸ್ ಆಫ್ಟರ್ ದಿ ಇಂಪ್ಲಾಂಟೇಷನ್, ಸೂನ್ ಆಫ್ಟರ್ ದಿ ಇಂಪ್ಲಾಂಟೇಷನ್ ಏನು ಮಾಡ್ತದಪ್ಪ ಅಂದ್ರೆ ಈ ಬ್ಲಾಸ್ಟೋಸಿಸ್ಟ್ ಒಳಗಡೆ ಇರ್ತಕ್ಕಂಥ ಇನ್ನರ್ ಮಾಸಲ್ಲಿ ಏನಾಗ್ತದಪ್ಪ ಅಂದ್ರೆ ಸ್ಟಾರ್ಟ್ ಟು ಡಿಫ್ರೆನ್ಷಿಯೇಟ್ ಆ್ಯಂಡ್ ಟು ಪ್ರೊಡ್ಯೂಸ್ ectoderm and endoderm layer, and soon after that the mesoderm layer it forms. ಹಂಗಂದ್ರೆ ಏನು ಮಾಡ್ತದೆ, ectoderm, mesoderm, endoderm, these three layers will provides or helps to the development of all the necessary organs and tissues in a growing baby. Okay, ಯಾವ್ಯಾವ ಮಾಡ್ತದಪ್ಪ ಹಂಗಂದ್ರೆ ectoderm it helps to the development of skin derivatives ಇರ್ಬೋದು, nervous system ಇರ್ಬೋದು, brain ಇರ್ಬೋದು, spinal cord, lens, cornea, and all these things are developed by the ectoderm. And where the mesoderm it helps to the formation of muscular tissue, connective tissue, blood and lymph, skull, excretory system, reproductive system. So all these
ಥಿಂಗ್ಸ್ ಆರ್ ಡೆವಲಪ್ಡ್ ಬೈ ದಿ ಮಿಸೋಡರ್ಮಲ್ ಲೇಯರ್. ಸೊ ಒಂದು ಸಿಂಪಲ್ ಆಗಿ ಮಿಸೋಡರ್ಮ್ ಭಾಳ ಯಾವುದಕ್ಕೆ ಹೆಲ್ಪ್ ಮಾಡ್ತದಪ್ಪ ಅಂದ್ರೆ ಟಿಶ್ಯೂಸ್ ಡೆವಲಪ್ಮೆಂಟಿಗೆ ಭಾಳ ಹೆಲ್ಪ್ ಮಾಡ್ತದೆ ಮಿಸೋಡರ್ಮ್. ಆ್ಯಂಡ್ ಸೊ ಎಂಡೋಡರ್ಮ್ ಹೆಲ್ಪ್ಸ್ ಟು ದಿ ಡೆವಲಪ್ಮೆಂಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಕೆನಾಲ್ಸ್ ಆ್ಯಂಡ್ ಥೈರಾಯ್ಡ್ ಆ್ಯಂಡ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಆ್ಯಂಡ್ ಥೈಮಸ್ ಗ್ಲ್ಯಾಂಡ್ಸ್ ಆ್ಯಂಡ್ ಎಕ್ಸೆಟ್ರಾ. ಸೊ this is also helps to the development of specifically glands and other organs also developed. ಅಂದ್ರೆ ಇವು ಮೂರು ಲೇಯರ್ಸ್ಗಳು ಭಾಳ ಇಂಪಾರ್ಟೆಂಟ್ ರೀ. ಆ್ಯನ್ಯುವಲ್ ಎಕ್ಸಾಮ್ ಒಳಗೆ ನೀಟಲ್ಲಿ ಅಥವಾ ಥಿಯರಿಯಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಒಂದು ಯಾವುದೋ ಕೇಳ್ತಾನೆ, ಸ್ಪೈನಲ್ ಕಾರ್ಡ್ ವಿಚ್ ಈಸ್ ಡೆವಲಪ್ಡ್ ಬೈ ಎಕ್ಟೋಡರ್ಮ, ಎಂಡೋಡರ್ಮ, ಮೀಸೋಡರ್ಮ, ನನ್ ಆಫ್ ದೀಸ್. ಸೊ ಕ್ವಶನ್ಸ್ ಹಿಂಗೆ ಕೇಳಿದಾಗ ಇಲ್ಲಿ ಎದುರಿಗಿರೋದಕ್ಕೆ ನಾವು ಆನ್ಸರ್ ಮಾಡೋಕ್ಕೆ ಶುರು ಮಾಡ್ತೀವಿ, ಬಟ್ ಆದ್ರೆ ನೆನ್ಪಿಟ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಾನು ಒಂದು ಸಣ್ಣ ಹಿಂಟ್ ಕೊಟ್ಟೆ. ಮೀಸೋಡರ್ಮ್ ಒಳಗೆ ಮೋಸ್ಟ್ ಆಫ್ ದ ಟಿಶ್ಯೂಸ್ ಇರ್ತದೆ, ಬ್ಲಡ್ ಆಗಿರ್ಬೋದು, ಲಿಂಫ್ ಆಗಿರ್ಬೋದು, ಅದು ಕೂಡ ಒಂದು ಟಿಶ್ಯೂನ. ಸೊ ಇಲ್ಲಿ ಓನ್ಲಿ ಒಂದು ಅಷ್ಟೇ ಎಕ್ಸ್ಕ್ರಿಟರಿ ಮತ್ತು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅನ್ನೋದು ಅಥವಾ ಸಿಸ್ಟಮ್ಸ್ಗಳೇನು ಡೆವಲಪ್ ಆಗ್ತದೆ ಅದು ಮೀಸೋಡರ್ಮಲ್ಲಿ ಆಗ್ತದೆ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋದೇನಪ್ಪ ಅಂದರೆ, ಸೊ ಗೋಯಿಂಗ್ ಟು ಡಿಸ್ಕಸ್ ಹಿಯರ್ ದ್ಯಾಟ್ ವಾಟ್ ಕೈಂಡ್ ಆಫ್ ಡೆವಲಪ್ಮೆಂಟ್ ಇಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ. ಹಂಗಂದ್ರೆ ಆ ಎಂಬ್ರಿಯೋ ಡೆವಲಪ್ಮೆಂಟ್ ಹೆಂಗೆ ಆಗ್ತದೆ ಅನ್ನೋದನ್ನು ಡಿಸ್ಕಸ್ ಮಾಡೋದಪ್ಪ. ಇನ್ ಹ್ಯೂಮನ್ ಫೀಮೇಲ್ ಏನಾಗ್ತದಪ್ಪ ಅಂದ್ರೆ ಎಟ್ ದಿ ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ, ಅಟ್ ದ ಎಂಡ್ ಆಫ್ ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ ಏನು ಫಾರ್ಮೇಷನ್ ಆಗ್ತದೆ, ಒಂದು ಹಾರ್ಟ್ ಬೀಟ್ ಫಾರ್ಮೇಷನ್ ಆಗ್ತದೆ. ದಿಸ್ ಇಸ್ ವಾಟ್ ದಿ ಸೈನ್ ಆಫ್ ಎ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಅಂತ ಕರಿಬೋದು. ಯಾವಾಗಪ್ಪ ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಅನ್ನೋಕೆ ಏನಾಗ್ತದಪ್ಪ ಅಂದರೆ ಇಂಪ್ಲಾಂಟೇಷನ್ ಆದಾಗ ಡ್ರಾಪ್ ಆಫ್ ಬ್ಲಡ್ ಯೂಸ್ ಆಗ್ತದೆ. ಸೊ ಬ್ಲೀಡ್ ಆಗ್ತದೆ, ಒಂದು ಡ್ರಾಪ್ ಆಫ್ ಬ್ಲಡ್. ಸೊ ಅದಕ್ಕೆ ನಾವು ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಅಂತ ಕರಿಬೋದು. ಯಾವಾಗ ಫೀಟಸ್ ಡೆವಲಪ್ಮೆಂಟ್ ಅಥವಾ ಫೀಟಲ್ ಡೆವಲಪ್ಮೆಂಟ್ ಕನ್ಫರ್ಮೇಷನ್ ಅಪ್ಪ ಅಂದ್ರೆ ಹಾರ್ಟ್ ಬೀಟ್ ಫಾರ್ಮೇಷನ್ ಆಗ್ತದೆ. ಆ್ಯಂಡ್ ಸೆಕೆಂಡ್ ಮಂತ್ ಆಫ್ ಪ್ರೆಗ್ನೆನ್ಸಿ ಏನಾಗ್ತದಪ್ಪ ಅಂದ್ರೆ ಇಟ್ ಈಸ್ ಸ್ಟಾರ್ಟ್ಸ್ ಟು ಡೆವಲಪ್ ಲಿಮ್ಸ್ ಆ್ಯಂಡ್ ಡಿಜಿಟ್ಸ್ ಫಾರ್ಮೇಷನ್ ಆಗ್ತದೆ. ಎಟ್ ದ ಎಂಡ್ ಆಫ್ ಥರ್ಡ್ ಟ್ರೈಮೆಸ್ಟರ್ ಅಂದರೆ ಅಟ್ 12th ವೀಕ್ ಅಲ್ಲಿ ಏನಾಗ್ತದಪ್ಪ ಅಂದರೆ ಎಲ್ಲ ಮೇಜರ್ ಆರ್ಗನ್ಸ್ ಎಲ್ಲ ಡೆವಲಪ್ಮೆಂಟ್ ಆಗಿಬಿಟ್ಟಿರ್ತದೆ. ಬಟ್ ಒಂದು ವಿಶೇಷವಾಗಿ ಏನಪ್ಪ ಅಂದರೆ ನಾವು ಫೀಟಲ್ ಮೂಮೆಂಟ್ ಅಂತ ಕರಿತೀವಿ. ಯಾವಾಗ ಫೀಟಲ್ ಮೂಮೆಂಟ್ ಅಬ್ಸರ್ವ್ ಮಾಡ್ಬೋದಪ್ಪ, ಯಾವಾಗಪ್ಪ ಅಂದರೆ ಎಟ್ ದ ಮಂತ್ ಆಫ್ 5th ಮಂತ್, ಎಟ್ ದ 5th ಮಂತ್ ಆಫ್ ಪ್ರೆಗ್ನೆನ್ಸಿ ದ ಫೀಟಲ್ ಮೂಮೆಂಟ್ಸ್ ನೋಡ್ಬೋದು. ಅಲಾಂಗ್ ವಿತ್ ದ್ಯಾಟ್ ದ ಫೀಟಸ್ ಇಸ್ ಆಲ್ಸೋ ಕವರ್ಡ್ ಬೈ ಎ ಸ್ಮಾಲ್ hairs. Okay, and at the end of 6th month of pregnancy or second trimester ಅಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಮೋಸ್ಟ್ ಆಫ್ ಆಲ್ ದ ಆರ್ಗನ್ಸ್ ದಟ್ ಆರ್ ಫಾರ್ಮ್ಡ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಐಲಿಡ್ಸ್ಗಳು ಸಪ್ರೇಟ್ ಆಗಿರ್ತದೆ ಮತ್ತು ಐಲ್ಯಾಶಸ್ ಕೂಡ ಫಾರ್ಮೇಷನ್ ಆಗಿರ್ತದೆ. ಆ್ಯಂಡ್ ಅಟ್ ದ ಎಂಡ್ ಆಫ್ 9 month ಆಫ್ ಪ್ರೆಗ್ನೆನ್ಸಿ ಏನಾಗ್ತದೆ, ಸೊ ದಟ್ ಆಲ್ ದ ಆರ್ಗನ್ಸ್ ದಟ್ ಆರ್ ಡೆವಲಪ್ಡ್ ಆ್ಯಂಡ್ ಇಟ್ ಈಸ್ ರೆಡಿ ಫಾರ್ ಪಾರ್ಚುರೇಷನ್ ಅಂದರೆ ಬರ್ತಿಗೆ ರೆಡಿ ಆಗಿರ್ತದೆ. ಸೊ ನಾವು ಇದಿಷ್ಟನ್ನು ಈ ಕಾನ್ಸೆಪ್ಟಲ್ಲಿ ನೋಡ್ತೀವಿ. ಇದರೊಳಗೆ ನಿಮ್ಗೆ ಏನಾದರೂ ಡೌಟ್ ಬಂತಪ್ಪ ಅಂದ್ರೆ ಸೊ ಕಾಮೆಂಟ್ ಸೆಕ್ಷನ್ ಒಳಗಡೆ ಡೌಟ್ಸ್ ಅಥವಾ ಕಾಮೆಂಟ್ಸ್ಗಳನ್ನು ಹಾಕ್ರಿ. ಓಕೆ, ದ ಸೆಷನ್ ಹಿಯರ್ ಆ್ಯಂಡ್ ವಿ ಕ್ಯಾನ್ ಡಿಸ್ಕಸ್ ದ ನ್ಯೂಸ್ ಕಾನ್ಸೆಪ್ಟ್ ಇನ್ ಅ ನೆಕ್ಸ್ಟ್ ಸೆಷನ್. ಅಂಟಿಲ್ ದ ಟೇಕ್ ಕೇರ್. ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಿ, ಡೋಂಟ್ ಸ್ಟಡಿ ಫಾರ್ ಮಾರ್ಕ್ಸ್, ಸ್ಟಡಿ ಫಾರ್ ನಾಲೆಡ್ಜ್.